ನಾವು ಅಂದ್ಕೊಳ್ತೀವಿ ಇಂಡಿಯಾದಲ್ಲಿ ಮಾತ್ರ ಟ್ರಾಫಿಕ್ ಅಂತ. ಇಲ್ಲ ನೋಡಿ, ಇಲ್ಲೂ ಸಹ ಟ್ರಾಫಿಕ್ ಇದೆ. ನಾನು ಆಲ್ರೆಡಿ ಸ್ವಲ್ಪ ಲೇಟಾಗಿ ಹೊರಟೆ ಇವತ್ತು. ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ. ಫುಲ್ ಜಾಮ್ ಆಗಿಬಿಟ್ಟಿದೆ ನೋಡಿ ಹೇಗೆ ಅಂತ. ಬಟ್ ಇದು ಸಣ್ಣ ಸಿಟಿ, ಬಟ್ ಇಟ್ಸ್ ಓಕೆ. ಬೇಗ ಬೇಗ ಓಪನ್ ಆಗುತ್ತೆ. ನಾವು ಅರ್ಧ ಗಂಟೆ 1 ಗಂಟೆ ಎಲ್ಲ ಕಾಯಬೇಕಾಗಿದ್ದಿಲ್ಲ. ಇಲ್ಲಿ 5 ನಿಮಿಷ ನಾವು ಜಾಸ್ತಿ ಕಾದ್ವಿ ಅಂದ್ರೂ ಅದೊಂದು ದೊಡ್ಡ ಟ್ರಾಫಿಕ್ ಅಂತಲೇ ಅರ್ಥ ಇಲ್ಲಿ. ಸೊ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದಾಗಿ ಇದು ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಯಾಕೆಂದರೆ ಸ್ಕೂಲ್ ಬಸ್ಗಳೆಲ್ಲ ಬರ್ತಾ ಇರ್ತವೆ. ಅವು ಹಾಗಾಗಿ ಅವ್ರಿಗೆ ಬಿಟ್ಕೊಡ್ಲೇಬೇಕಾಗುತ್ತೆ ನಾವು ಜಾಗನ. ಯಾರೋ ನನ್ನ ಹತ್ರ ಕೇಳ್ತಾ ಇದ್ರು, ಇಲ್ಲಿ ಟ್ರಾಫಿಕ್ಕೇ ಇರೋದಿಲ್ವಾ ಅಂತ. ನೀವು ಹೈವೇಗೆಲ್ಲ ಹೋದರೆ ಟ್ರಾಫಿಕ್ ಇರುತ್ತೆ, ತುಂಬ ಟ್ರಾಫಿಕ್ ಇರುತ್ತೆ. ಬಟ್ ಈಗ ಒಳಗಡೆ ಎಲ್ಲ ರೋಡೆಲ್ಲ ಇರ್ತದಲ್ಲ, ಇಲ್ಲಿ ಟ್ರಾಫಿಕ್ ಕಡಿಮೆ. ಆದರೆ ನಾವು ಸಿಗ್ನಲ್ಗೋಸ್ಕರ ಕಾಯಲೇಬೇಕಾಗುತ್ತೆ ಕೆಲವೊಂದು ಸಲ. ನೋಡಿ, ನನ್ನ ಹಿಂದ್ಗಡೆನೂ ಸಹ ಟ್ರಾಫಿಕ್ ಇದೆ. ಅದು ತುಂಬ ವೆಹಿಕಲ್ ನಿಂತ್ಕೊಂಡಿದೆ. ಹೇಗೆ ತೋರಿಸೋದು ನಿಮಗೆ? ಇಲ್ಲಿ ನೋಡಿ, ನನ್ನ ಹಿಂದ್ಗಡೆನೂ ತುಂಬ ವೆಹಿಕಲ್ ನಿಂತ್ಕೊಂಡಿದೆ, ಮುಂದ್ಗಡೆನೂ ಇದೆ. ಇನ್ನೊಂದು 10 ನಿಮಿಷ ಜಾಸ್ತಿ ಅಷ್ಟೇ ಬೇಕಾಗೋದು. ಬಟ್ 10 ನಿಮಿಷನೇ ಇಲ್ಲಿ ಟ್ರಾಫಿಕ್ ಜನ ಇದು ಮಾಡ್ತಾರೆ. ಜಾಸ್ತಿ ಟ್ರಾಫಿಕ್ ಇದೆ ಇವತ್ತು, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಸಿಗೋಣ ಮತ್ತೆ. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತದಲ್ವಾ, ಎಲ್ಲದೂ ಒಂದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೆ ಎಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಯಾವುದೇ ಭೂಮಿಯಲ್ಲಿ ಯಾವುದೇ ಭಾಗ ಆಗಿರ್ಬೋದು. ನೋಡಿ, ಸ್ಕೂಲ್ ಬಸ್ ಬಂತು ನೋಡಿ. ಸ್ಕೂಲ್ ಬಸ್ ಯಾವತ್ತೂ ಅಷ್ಟೇ. ನಾವು ಸ್ಕೂಲ್ ಬಸ್ ಜಾಸ್ತಿ ಇದ್ದಾಗ ನೋಡಿ, 2 ಸ್ಕೂಲ್ ಬಸ್ ಬಂದು ನೋಡಿ, 1 2. ಇದರಿಂದ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಬಿಟ್ಕೊಡ್ಲೇಬೇಕಾಗುತ್ತೆ. ಯಾಕಂದರೆ ಮಕ್ಕಳು ಆನ್ ಟೈಮ್ ಹೋಗಬೇಕಾಗುತ್ತಲ್ವ. ಫೈನಲಿ ಟ್ರಾಫಿಕ್ಕು ಓಪನ್ ಆಯಿತು. ನಾನು ಅದಕ್ಕೆ ಒಂದು ಸಲ ಪಾಸ್ ಮಾಡಿದೆ. ಈಗ ನೋಡಿ, ಸ್ವಲ್ಪ ಮುಂದೆ ಬಂದೆ ನಾನು. ಯಾಕಂದರೆ ಎಲ್ಲರೂ ಪೊಲೀಸ್ ನೋಡಿದ್ರೆ ನಾನು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇರೋದು ನನ್ನನ್ನು ಸರಿಯಾಗಿ ಫೈನ್ ಆಗ್ತಾನೆ. ಇಲ್ಲೂ ಸಹ ಟ್ರಾಫಿಕ್ ಇದೆ ನೋಡಿ, ಇಲ್ಲೂ ಸ್ವಲ್ಪ. ಅದಕ್ಕೆ ಮೊಬೈಲನ್ನು ಕೈಯಲ್ಲಿ ಹಿಡ್ಕೊಂಡು ಡ್ರೈವ್ ಮಾಡೋ ಹಾಗಿಲ್ಲ ಇಲ್ಲಿ. ಓಕೆ, ಹಾಗಾದರೆ ಬೈ ಬಾಯ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.